10ನೇ ಸೀಸನ್ ನಲ್ಲಿ ಇದ್ದಂತಹ ವರ್ತು ಸಂತೋಷ್ ಅವರ ಒಂದೇ ಒಂದು ಆಸೆ ಕೊನೆಗೂ ಸಹ ಬಿಗ್ ಬಾಸ್ ಈಡೇರಿಸಲೇ ಇಲ್ಲ ನೋಡಿ. ಸೀಸನ್ 10ರಲ್ಲಿ 111 ದಿನಗಳನ್ನ ಮುಗಿಸಿ ಫಿನಾಲೆಗೆ ಬಂದಿದ್ದಂತಹ ವರ್ತು ಸಂತೋಷ್ ಸೇರಿದಂತೆ ಎಲ್ರಿಗೂ ಸಹ ಒಂದು ಬಿಗ್ ಬಾಸ್ ಅವರು ಹೇಳ್ತಾರೆ, ತಮ್ಮ ಆಸೆಗಳು ಏನಾದರೂ ಇದ್ರೆ ಕೇಳ್ಕೊಳ್ಳಿ, ಅದನ್ನ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ಆಗ ಸಂತೋಷ್ ತನಗೆ ಬಿಗ್ ಬಾಸ್ ವಾಯ್ಸ್ ಯಾರ್ದು ಅಂತ ಗೊತ್ತಾಗಬೇಕು, ನಾನು ಬಿಗ್ ಬಾಸ್ ಯಾರು ಅನ್ನೋದನ್ನ ನಾನು ನೋಡಬೇಕು, ಅವರೊಂದಿಗೆ ನಾನು ಮಾತನಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡ್ತಾರೆ. ಆದ್ರೆ ಬಿಗ್ ಬಾಸ್ ಯಾರು ಅನ್ನೋದು ಜಗತ್ತಿನ ಮುಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ವರ್ತೂರ್ ಸಂತೋಷ್ ಅವರ ಬೇಡಿಕೆಯನ್ನ ನಿರಾಕರಣೆ ಕೂಡ ಮಾಡ್ತಾರೆ. ಬೇರೆ ಏನಾದ್ರೂ ಬೇಡಿಕೆ ಇದ್ರೆ ಹೇಳುವಂತೆ ಕೇಳ್ತಾರೆ. ಇದಾದ ನಂತರ ಅವಾಗೇನು ಕೇಳೋದಿಲ್ಲ ಅವರು. ಇದಾದ ಒಂದು ನಂತರ ಈಗ ಸೀಸನ್ 12 ಆರಂಭ ಆಗಿ ಒಂದು ತಿಂಗಳು ಕಳೆದ ಮೇಲೆ ಅವರು ಹೇಳೋದು, ಅಂದ್ರೆ ಒಂದು 12ನೇ ಸೀಸನ್ ಸ್ಟಾರ್ಟ್ ಆಗಿ ಒಂದು ತಿಂಗಳಾದ್ಮೇಲೆ ವರ್ತೂರ್ ಸಂತೋಷ್ ಅವರು ಬಂದು ಹೇಳ್ತಾರೆ, ಪುನಃ ಕೇಳ್ತಾರೆ, ಈ ಕುರಿತು ಮಾತನಾಡ್ತಾರೆ. ಅಂದ್ರೆ ನನಗೊಂದು ಆಸೆ ಇತ್ತು, ಅದನ್ನ ಕೇಳ್ತೀನಿ, ಇವಾಗ ಈಡೇರಿಸಿ ಅಂತ ಕೇಳ್ತಾರೆ. ಸಂತೋಷ್ ಅವರು ಬಿಗ್ ಬಾಸ್ ವಿಜೇತರು 50 ಲಕ್ಷ ಬಹುಮಾನವನ್ನ ಗೆಲ್ತಾರೆ. ಆದ್ರೆ ರನ್ನರ್ ಅಪ್ ಕೂಡ ಅಷ್ಟೇ ಪ್ರಮುಖ ವ್ಯಕ್ತಿ ಅಲ್ವಾ, ಅವರ ಒಂದು ಶ್ರಮ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಹೀಗಾಗಿ ಬಿಗ್ ಬಾಸ್ ರನ್ನರ್ ಅಪ್ಗೆ ನನ್ನ ಒಂದು ಪರ್ಸನಲ್ ಆಗಿ 10 ಲಕ್ಷ ರೂಪಾಯಿ ಹಣವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೊಂದು ಸಣ್ಣ ಷರತ್ ಕೂಡ ಹಾಕ್ತಾರೆ. ಅದೇನಪ್ಪಾ ಅಂದ್ರೆ, ತಾನು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಕಾರಣವಾಗಿದ್ದಂತಹ ಹಳ್ಳಿಕಾರ್ ಎತ್ತುಗಳನ್ನ ಬಿಗ್ ಬಾಸ್ ಮನೆಯೊಳಗಡೆ ಅಂದ್ರೆ ಕನ್ನಡ ನಾಡಿನ ವೀಕ್ಷಕರೆಲ್ಲರೂ ಸಹ ನೋಡಬೇಕು, ಆ ರೀತಿ ಮಾಡೋದಿಕ್ಕೆ ಅವಕಾಶವನ್ನ ಕೊಡಿ ಅಂತ ಕೂಡ ಷರತ್ತನ್ನ ಮುಂದಿಡ್ತಾರೆ. ಆದ್ರೆ ಈ ಬಾರಿ ಬಿಗ್ ಬಾಸ್ ವರ್ತೂರ್ ಸಂತೋಷ್ ಅವರ ಬೇಡಿಕೆಯನ್ನ ಈ ಬಾರಿ ಸಹ ಈಡೇರಿಸಿಲ್ಲ ಅನ್ನೋದು ಸಹ ವರ್ತೂರ್ ಸಂತೋಷ್ ಅವರ ಬೇಸರಕ್ಕೆ ಕೂಡ ಕಾರಣ ಆಗಿದೆ.